ಬಿಸಿಲಿನ ಒಂದು ಹೊಡೆತಕ್ಕ ನಮ್ಮ ಹುಡುಗರು ಏನಾಗ್ಯಾರ ಅಂತಂದು ನೋಡ್ರಿ ಇಲ್ಲಿ ಮಸ್ತಲ್ಲ ಕನ್ನಡಿ ಜೊತೆಗೆ ಯಾಕೋ ಒಂದು ಸ್ವಲ್ಪ ಕ್ಲೀನ್ ಐತಿ. ಜನರಲ್ ಬೋಗಿ ಒಳಗದೀವಿ ಬಟ್ ಕ್ಲೀನ್ ಐತಿ. ಭಾಳ ಫಾಸ್ಟ್ ಬಿಟ್ಟಾರೇನ. ಇಲ್ಲಿ ಭತ್ತದ ಗದ್ದೆ ಐತಿ. ಭತ್ತದ ಗದ್ದೆಯನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ರಿ, ಇಲ್ಲಿ ನೋಡ್ಬೋದು ಎಷ್ಟು ಚಂದ ನೀರು ಹರಿಯಂಗೆ ಮಾಡಿದಾರೆ ನೋಡ್ರಿ. ಇಲ್ಲಿ ಎಷ್ಟು ಚಂದ ಹರಿಯಲ್ಲ ನೀರು, ಇಲ್ಲಿ ಹರಿಯತೈತಿ ಮತ್ತು ಮೇಲ್ಗಡೆನೂ ಹರಿಯತೈತಿ. ಒಂದಾಗಿಂದ ಒಂದಕ್ಕೆ ಬರೋ ರೀತಿ ಎಷ್ಟು ಮೇಲ್ಗಡೆಯಿಂದ ತೆಳಗಡೆ ನೀರು ಬರೋಂಗೆ ಮಾಡಿದಾರೆ ನೋಡ್ರಿ. ಮುನಿರಾಬಾದ್ ರೈಲ್ವೆ ಸ್ಟೇಷನ್ಗೆ ಬಂದ್ರೆ ಅಂತಂದ್ರೆ ಹುಲಿಗಿಗೆ ಬರೋಕೆ ಭಾಳ ದೂರ ಆಗಲ್ಲ. ಸುಮಾರು ಒಂದು 500 ಮೀಟ್ರ್ ಆಗ್ತೈತಿ. 500 ಮೀಟ್ರ್ ಒಳಗಿನ ನಿಮ್ಗೆ ಹುಲಿಗಿ ಸಿಗ್ತೈತಿ. ಭಾಳ ಡಿಫ್ರೆನ್ಸ್ ಆಗಲ್ಲ. ಆರಾಮ್ ನಡ್ಕೊಂಡು ಬರ್ಬೋದು. ಒಂದು 5 ನಿಮಿಷ ನಡ್ಕೊಂಡು ಬಂದ್ವಿ ನಾವು ಅಷ್ಟೇ. 5 ನಿಮಿಷಕ್ಕೆ ಮೇಲೆ ಬಂದು ಹತ್ತಿದ್ವಿ. ಅಲ್ಲಿಂದ ಸ್ಟೇಷನಿಂದ ಹೊರಗೆ ಬರ್ತಾ ಇದ್ದಂಗೆ ನಿಮಗೆ ಹಲವಾರು ಆಟೋಗಳು ಟಮ್ಟಮ್ಗಳೆಲ್ಲ ಸಿಗ್ತಾವು. ಇಷ್ಟೊತ್ತು ಇದು ನೀರೊಳಗೆ ಜಳಕ ಮಾಡಿದ್ವಿ. ಇಲ್ಲಿ ನೋಡ್ಬೋದು ಹಿಂದ್ಗಡೆ ಟ್ರೈನ್ ಹೊಂಟೈತಿ. ಟ್ರೈನ್ ಹೋಗೋದೆಲ್ಲ ನೋಡ್ಕೊಂಬಿಟ್ಟ ಮಜಾ ಮಾಡ್ಕೊಂತ ಜಳಕ ಮಾಡಿದ್ವಿ. ಯಂತ್ರಗಳು ನೋಡ್ರಿ ಯಾವ ರೀತಿ ಆಗದಾವ. ಇದ್ರೊಳಗಿಂದನೇ ಇವಾಗ ರೈಸ್ ಸಾಂಬಾರು ತೊಗೊಂಡೋದ್ವಿ ಅಲ್ಲಿ ಹುಗ್ಗಿನ. ಮಸ್ತ್ ಐತಿ. ಎಲ್ಲ ಒಂದು ರೀತಿ ಹೆಲ್ತಿಯಾಗಿ ಮಾಡ್ತಾರಲ್ಲ. ಈ ರೀತಿ ಗಾಡಿ ಒಳಗೆಲ್ಲ ತೊಗೊಂಬಂದಿವಿ ಅವ್ರನ್ನ. ಈಗ ತೊಗೊಂಬಂದ ಇಲ್ಲೆಲ್ಲ ಜನ ನಿಲ್ತಾರು. ಈ ರೀತಿಯಾಗಿ ಐತಿ ನೋಡ್ರಿ ಹಾಲು, ಊಟದ ಹಾಳು. ಎಡೆ ಹಿಡ್ಕೊಂಬರ್ತಾರಂತ. ಎಡೆ ಹಿಡ್ಕೊಂಬಂದು ಆದ್ಮೇಲೆ ಇಲ್ಲಿ ಪ್ರಸಾದ ಚಲೋ ಆಗ್ತೈತಿ ಭಕ್ತರಿಗೋಸ್ಕರ. ಅಲ್ಲಿ ನೋಡ್ರಿ ಇನ್ನ ಪಾಳೆ ಹಚ್ಚಾರು. ಆದ್ರೆ ಆಗ್ಲೇ ನಮಗೆ ಇಲ್ಲಿ ಪ್ರಸಾದ ಸಿಕ್ಬಿಟ್ಟಿದೆ. ಬಿಸಿಲಂತೂ ಸಿಕ್ಕಾಪಟ್ಟಿ ಐತಿ. ಕಣ್ಣು ಬಿಚ್ಚಕ್ಕಾಗೋಲ್ದ. ಹುಲಿಗೆಮ್ಮನ ದರ್ಶನವನ್ನು ಮಾಡ್ಕೊಂಡ್ಬಿಟ್ಟ ಈಗ ಹೊರಗೆ ಬಂದ್ವಿ. ನಮಗೂ ಒಳ್ಳೇದು ಮಾಡು, ಅದ್ರ ಜೊತೆಗೆ ನಮ್ಮ ವ್ಯೂವರ್ಸಿಗೂ ಒಳ್ಳೇದು ಮಾಡು ಅಂತಂದ್ಬಿಟ್ಟ ಹುಲಿಗೆಮ್ಮನಿಗೆ ಅಲ್ಲೇ ಬೇಡ್ಕೊಂಬಂದೇನಿ. ಇದ್ರಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಅಂಜನಾದ್ರಿ ಬೆಟ್ಟಕ್ಕೆ ನೋಡಕಂತ ಹೊಂಟೀವಿ. ಅಂಜನಾದ್ರಿಯನ್ನು ನೋಡೋಣ ಅಂತ.